ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತಿನ ಊಟದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಬದನೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಈ ಬದನೆಕಾಯಿ ಪಲ್ಯ ಚಪಾತಿ ಅನ್ನದ ಜೊತೆನೂ ತಿನ್ಬೋದು, ಆದರೆ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಎಣ್ಗಾಯಿ ಬದನೆಕಾಯಿಗೆ ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮಸಾಲೆಗೆ ಒಂದು ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಶೇಂಗದ ಜೊತೆ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೇ ಒಂದು ಸ್ವಲ್ಪ ಎಳ್ಳನ್ನು ಹಾಕೋತಾ ಇದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಹುರುಗಡ್ಲೆನೂ ಹಾಕೋತಾ ಇದ್ದೀನಿ. ಇದೆಲ್ಲ ಇವಾಗ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮತ್ತು ಇದೇ ಜಾರ್ಗೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ಮತ್ತು 1-2 ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಆಮೇಲೆ ಬದನೆಕಾಯನ್ನು ಒಂದರಲ್ಲಿ ಹಿಂಗೆ 4 ಭಾಗ ಆಗೋ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋದಿದ್ರೆ ನೀವು ಪೂರ್ತಿಯಾಗಿ ಕಟ್ ಮಾಡ್ಕೋಬೋದು. ಆದರೆ ಈ ಮಸಾಲೆ ಎಣ್ಗಾಯಿ ಬದನೆಕಾಯಿ ಮಾಡಬೇಕಾದ್ರೆ ಈ ಥರನೇ ಕಟ್ ಮಾಡಿಕೊಂಡು ಈ ಮಸಾಲೆಗೆ ಒಂದು ಸ್ವಲ್ಪನೇ ನೀರು ಹಾಕಿ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ ಪೇಸ್ಟ್ನೆಲ್ಲ ಈ ಬದನೆಕಾಯಲ್ಲಿ ನೀಟಾಗಿ ತುಂಬಿಡಬೇಕು. ನೋಡಿ, ನಾನಿಲ್ಲಿ ತುಂಬ್ಕೋತಾ ಇದ್ದೀನಿ. ಈ ಬದನೆಕಾಯಿ ಎಣ್ಗಾಯಿ ಮಾಡೋದಂತೂ ತುಂಬಾ ಸುಲಭ. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತೆ. ಒಗ್ಗರಣೆಗೆ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಅದಕ್ಕೆ ಒಂದೆರಡು ಲವಂಗ, 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು 1-2-3 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಮತ್ತು ಅದಕ್ಕೆ ಒಂದು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂಚೂರು ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಟೊಮ್ಯಾಟೊನು ಸಿಪ್ಪೆ ಫುಲ್ ಬಾಡೋ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಈ ಮಸಾಲೆ ತುಂಬಿರೋ ಬದನೆಕಾಯನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲೇ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. 1-2 ಸಲ ನೀಟಾಗಿ ಅಲ್ಲಾಡಿಸಿ ಅದಕ್ಕೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಾಗೇ ಬೇಯೋಗಿ ಬಿಡಬೇಕು. 5 ನಿಮಿಷ ಆದಮೇಲೆ ಒಂದು ಸಲ ತಿರುಗಿಬಿಟ್ಟು ನೋಡಿ, ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತಂದರೆ ಅದಕ್ಕೆ ಇವಾಗ ನಾವು ಎಷ್ಟು ಗಟ್ಟಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೋಬೇಕು. ನೀರು ಸೇರಿಸ್ಕೊಂಡಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹುಳಿ ಥರ ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಯಾಕಂದರೆ ಮೊದಲೇ ಟೊಮೆಟೊ ಹಾಕಿರ್ತೀವಲ್ಲ, ಅದಕ್ಕೆ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಮತ್ತು ಆ ಮಸಾಲೆ ತುಂಬುವಾಗ ಏನಾದರೂ ಮಸಾಲೆ ಮಿಕ್ಕಿದ್ರೆ ಈ ಟೈಮಲ್ಲಿ ಅದನ್ನು ಇಲ್ಲಿ ಸೇರಿಸ್ಕೋಬೋದು. ನನ್ನ ಹತ್ರ ಮಸಾಲೆ ಏನು ಉಳಿದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಬದನೆಕಾಯಿ ಎಣ್ಗಾಯಿ ರೆಡಿ ಆಗೇ ಹೋಗುತ್ತೆ. ಇದು ಚೆನ್ನಾಗಿ ಬೇಯ್ದ ಮೇಲೆ ಬದನೆಕಾಯಿ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಕಪ್ಪಗೆ ಆಗೋ ಥರ ಕಾಣಿಸುತ್ತೆ ನೋಡಿ. ಈ ಥರ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಮುಗ್ದೇ ಹೋಯಿತು. ಇವಾಗ ಇದ್ರ ಜೊತೆ ರೊಟ್ಟಿ ಮಾಡ್ಕೋತಾ ಇದ್ದೀನಿ ನಾನು. ರೊಟ್ಟಿ ಮಾಡೋ
ಮಾಡೋಕ್ಕೆ ಮೊದಲು ನಾನಿಲ್ಲಿ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ. ನೀರು ಒಂದು ಸ್ವಲ್ಪ ಗುಳಿ ಬರೋ ಥರ ಆದರೆ ಆ ನೀರನ್ನ ಈ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೀರು ಬಿಸಿ ಇದೆ, ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ಬಿಸಿ ನೀರು ಹಾಕ್ಕೊಂಡ್ರೆ ಹಿಟ್ಟಿಗೆ ಒಂದು ಸ್ವಲ್ಪ ಜಿಗಿ ಬರೋ ಥರ ಆಗುತ್ತೆ, ರೊಟ್ಟಿ ತಟ್ಟೋಕ್ಕೆ ನಮಗೆ ಈಸಿ ಆಗುತ್ತೆ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇಲ್ಲಿ ತಣ್ಣೀರು ಬೇಕಾದರೂ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಜಿಗಿ ಬರುತ್ತೆ ಆ ಹಿಟ್ಟಿಗೆ, ಅಂದರೆ ರೊಟ್ಟಿ ತಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಇಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಏನಾದರೂ ಆದರೆ ಇಲ್ಲೊಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಇನ್ನೊಂದು ಚೂರು ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಇವಾಗ ಒಂದು ಉಂಡೆ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ರೊಟ್ಟಿ ತಟ್ಟಬೇಕಂದ್ರೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಕೆಳಗೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ವಲ್ಲ ಉಂಡೆ ಥರ ಮಾಡಿಕೊಂಡು ಅದನ್ನು ಅದ್ರ ಮೇಲೆ ಇಟ್ಟು ನೀಟಾಗಿ ತಟ್ಟಬೇಕು. ನಮ್ಮಮ್ಮ ಎಲ್ಲ ಈ ಥರ ರೊಟ್ಟಿ ತಟ್ಟೋಕ್ಕೆ ಎಕ್ಸ್ಪರ್ಟು. ನನಗೆ ಅಷ್ಟೊಂದೇನು ಬರಲ್ಲ. ನಾನು ಈ ಥರ ರೊಟ್ಟಿ ಎಲ್ಲ ಮಾಡುವಾಗ ಕೈಯಲ್ಲಿ ಉಂಗುರ ಏನಾದರೂ ಇದ್ದರೆ ಆ ರೊಟ್ಟಿ ಬಡಿಯೋವಾಗ ಅದು ತಟ್ಟೋವಾಗ ಸೀಳುತ್ತೆ ಅಂತ ನಾನು ಉಂಗುರ ಏನಾದರೂ ಇದ್ದರೆ ಸೈಡಿಗೆ ಎತ್ತಿಟ್ಬಿಟ್ಟು ರೊಟ್ಟಿನ ತಟ್ಕೋತೀನಿ. ಮೊದಲಿಗೆ ಸಣ್ಣದಾಗಿರುತ್ತಲ್ಲ ಆವಾಗ ಒಂದು ಕೈಯಿಂದ ಮಾತ್ರ ತಟ್ಟಬೇಕು. ಅದು ದೊಡ್ಡ ಆಗ್ತಾ ಎರಡು ಕೈಯಿಂದ ತಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ನಾನು ಎರಡು ಕೈಯಿಂದ ತಟ್ಕೋತಾ ಇದ್ದೀನಿ. ಈ ಕಡೆ ರೊಟ್ಟಿ ತಟ್ಕೋತಾ ಇದ್ದರೆ ಆ ಕಡೆ ಹಂಚನ್ನ ಗ್ಯಾಸ್ ಮೇಲೆ ಬಿಸಿ ಆಗೋಕೆ ಇಡಬೇಕು. ಬಿಸಿ ಹಂಚ್ ಮೇಲೇ ಈ ತಟ್ಟಿರೋ ರೊಟ್ಟಿಯನ್ನು ಹಾಕಬೇಕು. ಇಲ್ಲ ಅಂತಂದರೆ ಇದು ಆ ಹಂಚಿಗೆ ಅಲ್ಲೇ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೆ ನಾನು ಆ ಕಡೆ ಹಂಚನ್ನ ಕಾಯೋಕೆ ಇಟ್ಟಿದ್ದೀನಿ. ನಮಗೆ ಎಷ್ಟು ತೆಳ್ಳಗೆ ಬಡಿಯೋಕ್ಕಾಗುತ್ತೋ ಅಷ್ಟು ತೆಳ್ಳಗೆ ಬಡ್ಕೊಂಡು ಇದನ್ನು ಇವಾಗ ಆ ಹಂಚು ಮೇಲೆ ಹಾಕ್ತಾಯಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ಹಂಚು ಅಂತ ಕರೀತಾರೆ, ನಿಮ್ಮ ಕಡೆ ತವ ಅನ್ಬೋದೇನೋ. ಅದನ್ನು ಇವಾಗ ಇಲ್ಲಿ ಹಾಕಿ ಸ್ವಲ್ಪ ನೀರಿಗೆ ಅದರಲ್ಲೊಂದು ಬಟ್ಟೆಯಿಂದ ಇದು ರೊಟ್ಟಿ ಮೇಲೆ ಫುಲ್ ಎಲ್ಲ ಕಡೆ ಅಲ್ಲಾಡ್ಸ್ಕೊತಾ ಇದ್ದೀನಿ. ನಮ್ಮ ಅಮ್ಮ ಎಲ್ಲ ಈ ಥರ ನೀರು ತೊಗೊಂಡು ಕೈಯಿಂದನೇ ಈ ರೊಟ್ಟಿ ಮೇಲೆ ಫುಲ್ ಹಚ್ಬಿಡ್ತಾರೆ. ನನ್ನ ಕೈಯಿಂದ ಹಚ್ಚೋಕ್ಕಾಗಲ್ಲ, ಕೈಯೆಲ್ಲ ಸುಡುತ್ತೆ ಅಂತ ನಾನು ಬಟ್ಟೆಯಿಂದ ಹಚ್ತೀನಿ. ಇದು ಹಚ್ಚಿ 1-2 ಸೆಕೆಂಡ್ ಆದಮೇಲೆ ಆ ರೊಟ್ಟಿನ ಈ ಕಡೆ ತಿರುಗಿಕೊಂಡು ಅದು ಬೇಷ್ಟಲ್ಲಿ ಆ ಕಡೆ ಬೇಯ್ತಾ ಇರುತ್ತೆ. ಪದೇ ನೋಡೋ ಅವಶ್ಯಕತೆ ಇಲ್ಲ. 1-2-3 ನಿಮಿಷ ಆದರೂ ಬೇಕು ಈ ಕಡೆ ಬೇಯೋಕ್ಕೆ. ಅಷ್ಟರಲ್ಲಿ ನಾನು ಇನ್ನೊಂದು ರೊಟ್ಟಿನ ತಟ್ಕೋತಾ ಇದ್ದೀನಿ. ತಟ್ಟುವಾಗ ಈ ಥರ ಏನಾದರೂ ಬಾಯಿ ಬಿಟ್ಟರೆ ಅಂದರೆ ಸೀಳ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಅಲ್ಲಿ ಅಂಟಿಸ್ಕೊಂಡು ಮತ್ತೆ ಆ ಥರನೇ ಬಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಈ ಕಡೆ ಬಡಿಯೋಷ್ಟರಲ್ಲಿ ಈ ಕಡೆ ರೊಟ್ಟಿನೂ ಬೇಯ್ದಿದೆ. ಈ ಥರ ರೊಟ್ಟಿ ಮೇಲೆ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆದರೆ ರೊಟ್ಟಿ ಒಂದು ಸೈಡ್ ಬೇಯ್ದಿದೆ ಅಂದರ್ಥ. ಮತ್ತು ಇದನ್ನು ಈ ಕಡೆ ತಿರುವಾಕೋತಾ ಇದ್ದೀನಿ. ತಿರುವಿದ ಮೇಲೆ ರೊಟ್ಟಿ ಎಷ್ಟು ಚೆನ್ನಾಗಿ ಊದ್ಕೋತಾ ಇದೆ ನೋಡಿ ಇಲ್ಲಿ. ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಮಾಡಿಕೊಂಡು ಮಾತಾಡೋವಾಗ ನಮ್ಮ ಊರ ಕಡೆ ಭಾಷೆನೇ ಬಾಯಿಗೆ ಬರ್ತಾಯಿದೆ, ಯಾಕೋ ಗೊತ್ತಿಲ್ಲ.
ಸೂಪರ್ ಆಗಿದೆ. ವೇದು ಹಂಗಾಗಿ ನಮ್ಮ ಯಜಮಾನ್ರ ಆಫೀಸಲ್ಲಿ ಇವತ್ತೇನೋ ಓನಮ್ ಸೆಲೆಬ್ರೇಟ್ ಮಾಡ್ತಿದ್ದಾರಂತೆ, ಅದಕ್ಕೆ ಫುಲ್ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ಡ್ಯಾನ್ಸು, ಸಿಂಗಿಂಗು ಎಲ್ಲ ಏನೇನೋ ಇದೆ ಅಂತೆ. ಆಫೀಸಲ್ಲಿ ಶಿವಕುಮಾರ್ ಮತ್ತು ಸಂಗಡಿಗರು ಅಂತ ಹೇಳಿ ಕರೀತಾರಂತೆ. ಸಂಗಡಿಗರು ಸಾತ್ವಿಕ್, ವೇದಾಂತ್ ಅಲ್ಲ ಶಿವ? ನನ್ನ ಹಸ್ಬೆಂಡು ಬೇಗ ಬೇಗ ಊಟ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೊರಟರು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.